ವೆಲ್ಕಮ್ ಬ್ಯಾಕ್. ಕೇಂದ್ರದ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ರೇರಾ ಅನ್ನುವಂಥ ಆಕ್ಟ್ ಅನ್ನ ತಂದು ರಿಯಲ್ ಎಸ್ಟೇಟ್ ಡೆವಲಪರ್ಗಳಿಗೆ ಒಂದು ನಡುಕ ಹುಟ್ಟಿಸಿತ್ತು. ಬಿಡಿಎ ಕೂಡ ಅದರಲ್ಲಿ ಜಾಯಿನ್ ಆಗಿಬಿಟ್ಟಿತ್ತು. ಆದರೆ ಈಗ ಬಿಡಿಎ ಹೇಳ್ತಾ ಇರೋದು, ಬಿಡಿಎ ಅನ್ನೋದು ಪ್ರಮೋಟರ್ ಅಲ್ಲ, ರೇರಾ ವ್ಯಾಪ್ತಿಯಿಂದ ಹೊರಗಡೆ ಇಡಿ. ರೇರಾಗೆ ಈ ರೀತಿಯಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಒಂದು ಮಹತ್ವದ ಮನವಿಯನ್ನ ಮಾಡಿಕೊಂಡಿದೆ. ಸಕಾಲಕ್ಕೆ ಮೂಲಸೌಕರ್ಯವನ್ನ ಒದಗಿಸದೆ ಪ್ರಾಧಿಕಾರ ಕಳ್ಳಾಟವನ್ನ ಆಡ್ತಾ ಇದೆ. ಗ್ರಾಹಕರಿಗೆ ಟೈಮ್ ಕರೆಕ್ಟ್ ಆಗಿ ಸೈಟ್ಗಳನ್ನ ಡೆಲಿವರ್ ಮಾಡೋದಿಲ್ಲ. ಕೆಂಪೇಗೌಡ ಯೋಜನೆ ಪೂರ್ಣಗೊಳಿಸುವಲ್ಲೂ ಕೂಡ ಬಿಡಿಎ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಇನ್ನು ರೇರಾ ಕಾಯ್ದೆಯಿಂದ ತಪ್ಪಿಸ್ಕೊಳ್ಳೋಕೆ ಈ ರೀತಿಯಾಗಿ ಕುತಂತ್ರವನ್ನ ಬಿಡಿಎ ಮಾಡ್ತಾ ಇದೆ. ಇನ್ನು ಬಿಡಿಎ ಈ ರೀತಿಯಾಗಿ ಮನವಿ ಮಾಡಿರೋದಕ್ಕೆ ರಾಜಾಜಿನಗರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ಯವಸ್ಥೆಯನ್ನು ಬಿಚ್ಚಿಟ್ಟಿದ್ದಾರೆ ಕೆಂಪೇಗೌಡ ಲೇಔಟ್ನಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ರೇರಾ ವ್ಯಾಪ್ತಿಯಿಂದ ನಮ್ಮನ್ನ ಕೈ ಬಿಡಿ, ನಮ್ಮನ್ನ ಹೊರಗಡೆ ಇಡಿ. ನಮ್ಮದು ಒಂದು ಪ್ರಮೋಟರ್ ಸಂಸ್ಥೆಯಲ್ಲ, ನಮ್ಮದು ಸರ್ಕಾರದ ಅಡಿಯಲ್ಲಿ ಬರುವಂಥ ಒಂದು ಇಲಾಖೆ. ರಾಜ್ಯ ಸರ್ಕಾರ ಯಾವ ರೀತಿ ಡೈರೆಕ್ಷನ್ ಕೊಡುತ್ತೋ ಆ ರೀತಿ ನಾವು ಅಭಿವೃದ್ಧಿ ಮಾಡ್ತಾ ಹೋಗ್ತೀವಿ. ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಸೈಟ್ಗಳನ್ನ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ನಮಗೆ ಲಾಭದ ಉದ್ದೇಶ ಅಲ್ಲ, ನಮ್ಮನ್ನು ಹೊರಗಡೆ ಇಡಿ ಅನ್ನೋ ಒಂದು ಬಿಡಿಎನ ಒಂದು ಮನವಿಯಾಗಿದೆ. ಅವರು ಈ ಲೇಔಟ್ ಯಾರು ಫಾರ್ಮೇಷನ್ ಮಾಡ್ತಾರೆ ಅವರಿಂದ ಗ್ರಾಹಕರಿಗೆ ಯಾರು ಸೈಟ್ ತೊಗೊಳ್ತಾರೆ ಅವ್ರಿಗೆ ತೊಂದರೆ ಆದರೆ ಅವರ ರಕ್ಷಣೆಗೋಸ್ಕರ 2016ರಲ್ಲಿ ಮಾಡಿರುವ ಒಂದು ಸಂಸ್ಥೆ ರೇರಾ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ. ಬಿಡಿಎ ಅನೇಕ ಲೇಔಟಲ್ಲಿ ಅಲಾಟ್ ಮಾಡಿದ ಮೇಲೂ ಕೂಡ ಆ ನಿವೇಶನದಾರರಿಗೆ ಮೂಲಭೂತ ಸೌಲಭ್ಯ ಕೊಡದೇ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ಮೇ ತಿಂಗಳಿನಲ್ಲಿ ರೇರಾ ಹೇಳ್ತು, ಮಾರ್ಚ್ ತಿಂಗಳಲ್ಲಿ ನಾಡಪ್ರಭು ಕೆಂಪೇಗೌಡ ಲೇಔಟು ಆ ಒಟ್ಟು ಯೋಜನೆ ಲ್ಯಾಪ್ಸ್ ಆಗಿದೆ ಅಂತ ರೇರಾ ಹೇಳ್ತದು. ಯಾಕಂದರೆ 21ನೇ ಇಸ್ವಿಲಿ ಮುಗಿಬೇಕಾಗಿತ್ತದು. ನೋಟಿಫಿಕೇಶನ್ ಆಗಿರೋದು 2010ರಲ್ಲಿ, ಅಲಾಟ್ಮೆಂಟ್ ಆಗಿರೋದು 2016ರಲ್ಲಿ. ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ರೂಮಿಂದ. ರಘುಪಾಲ್, ಬಿಡಿಎ ಈ ಮನವಿಯನ್ನ ಮಾಡ್ಕೊಂಡಿದ್ದಾದ್ರೂ ಯಾಕೆ? ಅಂದ್ರೆ ಓನ್ ಸ್ವೀಟ್ ಟೈಮ್ ಅಂತ ಹೇಳ್ತಾರಲ್ಲ, ಹಂಗೆ ಇಷ್ಟ ಬಂದಂಗೆ ಟೈಮ್ ತಗೊಂಡು ಆರಾಮಾಗಿ ನಿವೇಶನಗಳನ್ನ ಮುಗಿಸ್ಕೊಟ್ಟು ಹ್ಯಾಂಡ್ ಓವರ್ ಮಾಡೋಣ ಅಂತಾನ, ವಿಳಂಬ ನೀತಿಯನ್ನು ಅನುಸರಿಸಬೇಕು ಅಂತಾನ? ರಾಹುಲ್, ಈಗ ಬೆಂಗಳೂರಿನಲ್ಲಿರುವಂತಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ವಿರುದ್ಧ ಸಾಕಷ್ಟು ಆರೋಪಗಳು, ದೂರುಗಳು ಕೂಡ ಕೇಳಿಬರ್ತಿರುವಂಥದ್ದು. ಯಾಕಂದರೆ ಬಿಡಿಎ ಅಡಿಯಲ್ಲಿ ರಚನೆ ಮಾಡಲಾಗ್ತಿರುವಂತಹ ಲೇಔಟ್ಗಳಿರ್ಬೋದು, ಅಪಾರ್ಟ್ಮೆಂಟ್ಗಳಿರ್ಬೋದು, ಸಾಕಷ್ಟು ಗ್ರಾಹಕರಿಗೆ ಈಗಾಗಲೇ ವಂಚನೆ ಮಾಡಿರುವಂಥ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಜೊತೆಗೆ ಲೇಔಟ್ಗಳ ಅಭಿವೃದ್ಧಿ ಹೆಸರಲ್ಲಿ ಯಾರಿಗೆಲ್ಲ ಸೈಟ್ಗಳನ್ನ ನಾವು ನೀಡ್ತೀವಿ ಅಂತ ಹೇಳಿಬಿಟ್ಟು 10 ವರ್ಷ 20 ವರ್ಷ ಕಳೆದ್ರು ಕೂಡ ಇಲ್ಲಿವರೆಗೂ ಕೂಡ ಸಾಕಷ್ಟು ಮಂದಿಗೆ ಸೈಟ್ಗಳು ಕೂಡ ಸಿಕ್ಕಿಲ್ಲ. ಪ್ರಮುಖವಾಗಿ ಬಿಡಿಎ ಅಭಿವೃದ್ಧಿಪಡಿಸಿರುವಂತಹ ಲೇಔಟ್ಗಳಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. ಈ ಮೂಲ ಸೌಕರ್ಯಗಳ ಬಗ್ಗೆ ಪದೇ ಪದೇ ಅಲ್ಲಿನ ನಿವಾಸಿಗಳು ಧ್ವನಿ ಎತ್ತುತ್ತಾನೆ ಇರ್ತಾರೆ, ಸಾಕಷ್ಟು ದೂರುಗಳನ್ನು ಕೂಡ ಕೊಡ್ತಿರ್ತಾರೆ. ಇದೆಲ್ಲದರ ವಿರುದ್ಧ ರೇರಾದಲ್ಲೂ ಕೂಡ ಗ್ರಾಹಕರು ಅಥವಾ ನಿವೇಶನದಾರರು ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಬಿಡಿಎ ರಚನೆ ಮಾಡಿರುವಂತಹ ಲೇಔಟ್ಗಳಲ್ಲಿ ರೇರಾಗೆ ಒಂದು ದೂರುಗಳನ್ನು ಕೂಡ ದಾಖಲು ಮಾಡಿದರು. ರೇರಾ ಕೂಡ ಖಾಸಗಿ ಬಿಲ್ಡರ್ಗಳನ್ನು, ಜೊತೆಗೆ ಅಪಾರ್ಟ್ಮೆಂಟ್ಗಳನ್ನು, ಲೇಔಟ್ಗಳನ್ನು ಯಾವ ರೀತಿಯಾಗಿ ವಾಚ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ, ಅದೇ ರೀತಿಯಲ್ಲಿ ಬಿಡಿಎನಲ್ಲೂ ಕೂಡ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಯಾರೆಲ್ಲ ಗ್ರಾಹಕರು ದೂರು ಕೊಟ್ಟಿದ್ರು ಆ ದೂರಿನ ಅನ್ವಯ ದೂರನ್ನು ದಾಖಲು ಮಾಡಿಕೊಂಡು ಬಿಡಿಎಗೆ ಒಂದು ಸೂಚನೆ ಕೊಡುವಂತಹ ಕೆಲಸವನ್ನ ರೇರಾ ಮಾಡ್ತಾ ಇತ್ತು. ಆದರೆ ಇದೀಗ ರೇರಾ ತನ್ನ ಜವಾಬ್ದಾರಿಯನ್ನ ಮರೆತು ಒಂದು ಪತ್ರವನ್ನ ಈಗ ರೇರಾಗೆ ಕೊಟ್ಟಿರುವಂಥದ್ದು. ಅದೇನೆಂದ್ರೆ ರೇರಾ ಅಡಿಯಲ್ಲಿ ನಾವು ಬಿಡಿಎ ಬರೋದಿಲ್ಲ, ಬಿಡಿಎಗೆ ಪ್ರತ್ಯೇಕವಾದಂತಹ ಕಾಯ್ದೆ ಇದೆ, ಆ ಕಾಯ್ದೆ ರೇರಾಗಿಂತ ಉನ್ನತ ಕಾಯ್ದೆ, ಇದು ವಿಶೇಷ ಕಾಯ್ದೆ ಆಗಿರುವಂಥದ್ದು. ನಾವು ರೇರಾ ಒಂದು ನಿಯಮವನ್ನ ಜೊತೆಗೆ ಕಾಯ್ದೆ ಅಡಿಯಲ್ಲಿ ಬರುವಂತಹ ಒಂದು ಕಾನೂನುಗಳನ್ನು ನಾವು ಪಾಲನೆ ಮಾಡಬೇಕಾಗಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ರೇರಾ ಇಂದ ಬಿಡಿಎಯನ್ನ ಕೈ ಬಿಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಆ ಮನವಿಯಲ್ಲಿ ಏನೆಲ್ಲ ಇದೆ ಅಂತಂದ್ರೆ, ಇದು ಸರ್ಕಾರಿ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಕೆಲಸ ಮಾಡ್ತಿರುವಂಥದ್ದು. ಯಾವುದೇ ರೀತಿಯಾದಂತಹ ಲಾಭದ ಉದ್ದೇಶದಿಂದ ಖಾಸಗಿ ಬಿಲ್ಡರ್ಗೂ ಮಾಡುವಂತೆ ಇದು ಲಾಭದ ಉದ್ದೇಶದಿಂದ ಮಾಡ್ತಿರುವಂಥದ್ದಲ್ಲ. ತನ್ನದೇ ಆದಂತಹ ಜವಾಬ್ದಾರಿಯನ್ನು ಬಿಡಿಎ ಹೊಂದಿದೆ. ಜೊತೆಗೆ ಮೂಲ ಸೌಕರ್ಯಗಳನ್ನು ಕೊಡ್ತಾ ಇದೆ, ದೊಡ್ಡ ದೊಡ್ಡ
ಕಾಮಗಾರಿಗಳನ್ನು ನಡೆಸ್ತಾ ಇದೆ. ನೀವೀಗ ರೇರಾ ಅಡಿಯಲ್ಲಿ ನಮ್ಮ ಬಿಡಿಎನ್ನ ತಂದಿರೋದ್ರಿಂದ ಸಾಕಷ್ಟು ಕಾಮಗಾರಿಗಳಿಗೆ ತೊಡಕಾಗಿದೆ, ಜೊತೆಗೆ ವಿಳಂಬ ಆಗ್ತಾ ಇದೆ, ಯೋಜನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಕಾರಣಕ್ಕೋಸ್ಕರವಾಗಿ ನೀವು ರೇರಾದಿಂದ ಬಿಡಿಎನ್ನ ಕೈ ಬಿಡಿ, ಬಿಡಿಎ ಲೇಔಟ್ಗಳನ್ನು ನೀವು ವಾಚ್ ಮಾಡೋದನ್ನು ನಿಲ್ಲಿಸಿ, ಇದರ ಮೇಲೆ ನೀವು ನಿಯಂತ್ರಣ ಹೇರೋದನ್ನು ಸ್ಟಾಪ್ ಮಾಡಿ ಅನ್ನೋ ಒಂದು ಮನವಿಯನ್ನು ಬಿಡಿಎ ಮಾಡಿರುವಂಥದ್ದು. ಈ ಬಿಡಿಎ ಮನವಿಗೆ ಯಾರೆಲ್ಲ ಲೇಔಟ್ಗಳ ಬಿಡಿಎ ರಚನೆ ಮಾಡಿರುವಂತಹ ಲೇಔಟ್ಗಳಲ್ಲಿ ನಿವಾಸಿಗಳು ವಾಸ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಶಾಸಕರಾಗಿರೋದು ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಇವರು ವಿಧಾನಸಭೆಯ ಅರ್ಜಿ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಇವರು ಕೂಡ ಕೆಂಪೇಗೌಡ ಲೇಔಟ್ನಲ್ಲಿ ಆಗಿರುವಂತಹ ಅನ್ಯಾಯವನ್ನ, ಜೊತೆಗೆ ಅಲ್ಲಿನ ನಿವಾಸಿಗಳಿಗೆ ಸಿಗದೇ ಇರುವಂತಹ ಮೂಲ ಸೌಕರ್ಯಗಳ ಬಗ್ಗೆ ಸಾಕಷ್ಟು ಬಾರಿ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಬಿಡಿಎ ಕೂಡ ಈ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಬಿಡಿಎ ಮಾಡಿರುವಂತಹ ಈ ಒಂದು ನೀತಿಗೆ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಿರುವಂಥದ್ದು. ಈ ಮನವಿ ಪತ್ರಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಲಿ ಅಥವಾ ರೇರಾ ಸಂಸ್ಥೆ ಆಗಲಿ ಅದಕ್ಕೆ ಒಂದು ರೇರಾದಿಂದ ಅದನ್ನು ತೆಗಿಬಾರ್ದು ಅನ್ನೋ ಒಂದು ಆಗ್ರಹವನ್ನು ಕೂಡ ಸುರೇಶ್ ಕುಮಾರ್ ಮಾಡ್ತಿರುವಂಥದ್ದು. ಜೊತೆಗೆ ಅಲ್ಲಿನ ನಿವಾಸಿಗಳು ನೀವು ಸಕಾಲಕ್ಕೆ ನಿವಾಸಿಗಳಿಗೆ ಸೈಟ್ಗಳನ್ನು ಒದಗಿಸಿ, ಜೊತೆಗೆ ಮೂಲ ಸೌಕರ್ಯಗಳನ್ನು ಒದಗಿಸಿ, ಜೊತೆಗೆ ನೀವು ಖಾಸಗಿಯವರಿಗಿಂತ ನೀವೇನು ಕಡಿಮೆ ದರಕ್ಕೆ ನೀವೇನು ಕೊಡ್ತಾ ಇಲ್ಲ. ಅಂದರೆ ಬಿಡಿಎ ನಿಯಮದಲ್ಲಿದೆ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಸೈಟ್ಗಳನ್ನು ಹಂಚಿಕೆ ಮಾಡಬೇಕು, ಅಪಾರ್ಟ್ಮೆಂಟ್ಗಳನ್ನು ಕೊಡಬೇಕು ಅಂತೇಳಿ. ಆದರೆ ಬಿಡಿಎನಲ್ಲೂ ಕೂಡ ಲಾಭದ ದೃಷ್ಟಿಯಿಂದಲೇ ಸೈಟ್ಗಳನ್ನು ಮಾರಾಟ ಮಾಡಲಾಗ್ತಾ ಇದೆ, ಅಪಾರ್ಟ್ಮೆಂಟ್ಗಳನ್ನು ಕೊಡಲಾಗ್ತಿದೆ. ಹಾಗಾಗಿ ರೇರಾ ವ್ಯಾಪ್ತಿಯಿಂದ ಇದನ್ನು ಹೊರಗಿಡಬಾರ್ದು ಅನ್ನೋ ಒಂದು ಆಗ್ರಹವನ್ನು ಮಾಡಲಾಗ್ತಿರುವಂಥದ್ದು ರಾಹುಲ್.